ನಿಲ್ಲುತ್ತಾ ಅಥವಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಾ ಇರೋ ಲೋಪ ಸರಿಯಾಗುತ್ತಾ? ನಮಸ್ಕಾರ, ತಮ್ಮೆಲ್ಲರಿಗೂ ಸ್ವಾಗತ. ಕಾಂಗ್ರೆಸ್ ಕಚೇರಿಯ ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯವಾಗಿ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 4-5 ಪುಟಗಳ ಪತ್ರ ಬರೆದಿರಬೇಕಲ್ಲ, ಅವರು ದೊಡ್ಡ 4-5 ಪುಟಗಳ ಪತ್ರ ಬರೆದು ಅವರ ಮಹಾನ್ ಸಾಧನೆ ಅಂತೇಳಿ ಹೇಳಿಕೊಳ್ಳಕ್ಕೆ ಹೋಗಿ ನಗೆಪಾಟಿಗೆ ಈಡಾಗಿದ್ದಾರೆ. 1997ನೇ ಇಸ್ವಿಯಿಂದ 58ನೇ ಇಸ್ವಿವರೆಗೂ ಸುಮಾರು 9 ವರ್ಷಗಳ ಕಾಲ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರವರು ಶಿಕ್ಷಣ ಸಚಿವರಾಗಿದ್ದರು. ಅವರು ಶಿಕ್ಷಣ ಸಚಿವರಾಗಿದ್ದ ಸಂದರ್ಭದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರ ಶಾಂತಿನಿಕೇತನ ಏನಿತ್ತು ಅದನ್ನು ವಿಶ್ವ ದರ್ಜೆಗೆ ಕೊಂಡೊಯ್ದಿದ್ದರು. ತದನಂತರ ಬನಾರಸ್ ಹಿಂದೂ ಯೂನಿವರ್ಸಿಟಿ ಇರ್ಬೋದು, ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಇರ್ಬೋದು, JNU ಇರ್ಬೋದು, ಇವೆಲ್ಲವನ್ನು ಸಹ ವಿಶ್ವದಲ್ಲೇ ಒಂದು ಪ್ರಸಿದ್ಧ ಶ್ರೇಷ್ಠವಾದ ವಿಶ್ವವಿದ್ಯಾನಿಲಯಗಳಾಗಿ ಪರಿವರ್ತನೆ ಮಾಡಲು ಭಾಳಷ್ಟು ಸಹಾಯ ಮಾಡಿದಂಥ ಶಿಕ್ಷಣ ಸಚಿವರ ಒಂದು ಸಾಲುಗಳನ್ನು ನೋಡಿದಾಗ ಈ ರಾಷ್ಟ್ರದ ದುರಂತ ಧರ್ಮೇಂದ್ರ ಪ್ರಧಾನ್ ಅಂತ ಹೇಳ್ತಕ್ಕಂಥವ್ರು ಸಹ ಶಿಕ್ಷಣ ಸಚಿವರಾದರು. ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಯಾವುದಾದ್ರೂ ಸರ್ಕಾರ ನೀಡಿದ್ದೇ ಇದ್ದರೆ ಅದು ನರೇಂದ್ರ ಮೋದಿ ಸರ್ಕಾರ ಅಂತ ಹೇಳಿ ಇಚ್ಛೆ ಬಿಡ್ತಾನೆ. ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಕಾಲದಿಂದಲೂ ಸಹ ಶಿಕ್ಷಣಕ್ಕೆ ಹೆಚ್ಚಿನ ಹೊತ್ತನ್ನು ಕೊಟ್ಟು ಏನು 1947ನೇ ಇಸ್ವಿಯಲ್ಲಿ ಶೇಕಡ ಸಾಕ್ಷರತೆ ಅಂತಕ್ಕಂಥದ್ದು 11% ಇತ್ತು, ಇವತ್ತು 76% ಆಗಬೇಕಾದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಹಾಕಿಕೊಟ್ಟಂಥ ಭದ್ರ ಬುನಾದಿ ಈ ರಾಷ್ಟ್ರದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯ ವ್ಯವಸ್ಥೆ ಸರಿದಾರಿಯಲ್ಲಿ ಬಂದಿತ್ತು. ಆ ವ್ಯವಸ್ಥೆಯನ್ನು ಅದರಲ್ಲೂ ಸಹ ಅದಕ್ಕೆ ವೈಜ್ಞಾನಿಕವಾದ ಒಂದು ಮನೋಭಾವ ಬರಬೇಕು ಅನ್ನೋ ಮೂಲ ಉದ್ದೇಶದಿಂದ IIT, IIM, AIMS, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವೆಲ್ಲವನ್ನೂ ಸಹ ಪ್ರಾರ್ಥನೆ ಮಾಡಿ ಈ ದೇಶದ ಭವಿಷ್ಯವನ್ನು ಮಕ್ಕಳು ನಿರ್ಮಾಣ ಮಾಡಲಿಕ್ಕೋಸ್ಕರ ಎಲ್ಲ ರೀತಿಯ ಸೌಕರ್ಯಗಳನ್ನು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ತದನಂತರ ನೀವು ನೋಡಿದಾಗ ಶಿಕ್ಷಣ ಸಚಿವರು ಯಾವ್ಯಾವ ಶಿಕ್ಷಣ ಸಚಿವರು ಇದ್ರು ಅಂತ ನೋಡಿದಾಗ ನಾವೇ ಆಶ್ಚರ್ಯ ಬೀಳಬೇಕು. ಎಂಥ ಮಹಾನ್ ಮುತ್ಸದಿಗಳು, ಅಪಾರ ಜ್ಞಾನ